ರಾಜಕೀಯ ಗಣ್ಯರು ಸಹ ಇವತ್ತು ತಮ್ಮ ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನ ಮಾಡಿದ್ದಾರೆ. ಮೈಸೂರಿನ ಸಿದ್ದರಾಮನಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ ಚಲಾಯಿಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ಎಚ್.ಡಿ. ದೇವೇಗೌಡರು, ರೇವಣ್ಣ ಕುಟುಂಬಸ್ಥರು ಮತವನ್ನ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಸುಮಲತಾ, ಡಿ.ಕೆ. ಸುರೇಶ್, ಡಿ.ಕೆ.ಶಿ. ದಂಪತಿ, ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ, ರಾಮಲಿಂಗಾರೆಡ್ಡಿ, ಸೌಮ್ಯ ರೆಡ್ಡಿ, ಸೋಮಣ್ಣ, ಪಿ.ಸಿ. ಮೋಹನ್ ಮೊದಲಾದವರು ಇವತ್ತು ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಮತದಾನಕ್ಕೆ ಆಗಮಿಸುವ ಮುನ್ನ ಎಚ್.ಡಿ. ದೇವೇಗೌಡ, ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಮೊದಲಾದ ನಾಯಕರು ಟೆಂಪಲ್ ರನ್ ಸಹ ನಡೆಸಿದರು. ಸ್ಯಾಂಡಲ್ವುಡ್ ತಾರೆಯರು ಸಹ ಇವತ್ತು ಬಂದು ತಮ್ಮ ಹಕ್ಕನ್ನು ಚಲಾವಣೆಯನ್ನ ಮಾಡುವಲ್ಲಿ ಹಿಂದೆ ಸರಿಲಿಲ್ಲ. ಯಾರ್ಯಾರು ವೋಟ್ ಮಾಡಿದ್ರು ಅಂತ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಂಪತಿ ಸಮೇತವಾಗಿ ಬಂದು ವೋಟ್ ಮಾಡಿದ್ದಾರೆ. ಯಶ್ ಇವತ್ತು ವೋಟ್ ಮಾಡಿದ್ದಾರೆ. ನಟಿ ರಾಧಿಕಾ ಪಂಡಿತ್ ಅವರ ತಾಯಿ ತಂದೆ ಜೊತೆಗೆ ಅವರು ವೋಟ್ ಮಾಡಿದ್ದಾರೆ. ಸುದೀಪ್ ಅವರು ಕೂಡ ಬಂದು ಇವತ್ತು ವೋಟ್ ಮಾಡಿದ್ರು. ಅವರ ಪುತ್ರಿ ಸಾನ್ವಿ ಅವರ ಫಸ್ಟ್ ಟೈಮ್ ವೋಟರ್ ಅಂತವರು, ಸೊ ಜೊತೆಗೆ ಪುತ್ರಿಯನ್ನು ಕರೆದುಕೊಂಡು ಬಂದು ವೋಟ್ ಮಾಡಿಸಿದ್ರು. ರಕ್ಷಿತ್ ಶೆಟ್ಟಿ ಸಹ ಮತವನ್ನು ಚಲಾಯಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಸಾಲು ಸಾಲು ಸಿನಿತಾರಿಯರು ಬಂದು ವೋಟ್ ಮಾಡಿದ್ದಾರೆ. ಧ್ರುವ ಸರ್ಜಾ ದಂಪತಿ ಬಂದು, ಪ್ರೇರಣಾ, ಧ್ರುವ ಸರ್ಜಾ ಇಬ್ಬರು ಕೂಡ ವೋಟ್ ಮಾಡಿದ್ರು. ಜನರಿಗೆ ವೋಟ್ ಮಾಡಿ ಅಂತ ಸಲಹೆ ಕೂಡ ಕೊಟ್ಟರು. ರಮೇಶ್ ಅರವಿಂದ್ ಸಹ ಇವತ್ತು ವೋಟ್ ಮಾಡಿದ್ದಾರೆ, ಅವರ ವೈಫ್ ಜೊತೆಗೆ ಬಂದು. ನಟ ಕೋಮಲ್ ಶ್ರೀರಾಮ್ಪುರದಲ್ಲಿ ವೋಟ್ ಮಾಡಿದ್ದಾರೆ. ಶರಣ್ ಸಹ ಇವತ್ತು ವೋಟನ್ನು ಮಾಡಿದ್ದಾರೆ. ನಿಶ್ವಿಕಾ ನಾಯ್ಡು ಮಲ್ಲೇಶ್ವರಂನಲ್ಲಿ ವೋಟ್ ಮಾಡಿರುವಂಥದ್ದು. ರಾಧಿಕಾ ಪಂಡಿತ್ ಅವರು ಸಹ ತಮ್ಮ ತಂದೆ ತಾಯಿ ಜೊತೆಗೆ ಬಂದು ಇವತ್ತು ವೋಟನ್ನು ಮಾಡಿದ್ದಾರೆ. ಧಾರ್ಮಿಕ ಗಣ್ಯರು ಕೂಡ ಬಂದು ಇವತ್ತು ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತವನ್ನು ಚಲಾಯಿಸಿದರು. ತುಮಕೂರಿನ ಸಿದ್ಧಗಂಗಾ ಮಠದ ಮತಗಟ್ಟೆ ಸಂಖ್ಯೆ 113ರಲ್ಲಿ ಸಿದ್ಧಗಂಗಾ ಶ್ರೀಗಳು ಮತವನ್ನು ಚಲಾಯಿಸಿದರು. ಮೈಸೂರಿನ ಸುತ್ತೂರು ಗ್ರಾಮದಲ್ಲಿನ ಮತಗಟ್ಟೆಯಲ್ಲಿ ಸುತ್ತೂರು ಶ್ರೀಗಳು ಯದುವೀರ್ ಒಡೆಯರ್ ಕುಟುಂಬ ಸಮೇತರಾಗಿ ಆಗಮಿಸಿ ಹಕ್ಕನ್ನು ಚಲಾಯಿಸಿದರು. ಧರ್ಮಸ್ಥಳದ ಎಸ್ಡಿಎಂ ಶಾಲೆಯಲ್ಲಿ ರಾಜ್ಯಸಭಾ ಸದಸ್ಯ ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ವೋಟಿಂಗ್ ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ರಂಭಾಪುರಿ ಮಠದ ಜಗದ್ಗುರು ವೀರಸೋಮೇಶ್ವರ ಶ್ರೀಗಳು ರಂಭಾಪುರಿ ಮಠದ ಬೂತ್ನಲ್ಲಿ ಮತವನ್ನು ಚಲಾಯಿಸಿದರು. ಸದೃಢ ಭಾರತ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರು ತಪ್ಪದೆ ಮತವನ್ನು ಹಾಕಿ ಅಂತ ರಂಭಾಪುರಿ ಶ್ರೀಗಳು ಕರೆಯನ್ನು ಕೂಡ ಕೊಟ್ಟಿದ್ರು.